ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಸ್ಪತ್ರೆಯ 6ನೆಯ ಅಂತಸ್ತಿನ ಕೊಠಡಿ. ವಿಜಯ ಹಾಸಿಗೆ ಮೇಲೆ ಮಲಗಿದ್ದಾರೆ. ಎದುರು ಹಾಸಿಗೆಯ ಮೇಲೆ ಯಾರೋ ಕುಳಿತ ಹಾಗೆ ಕಪ್ಪು ಚಿತ್ರ ಕಾಣುತ್ತದೆ. ಏನದು? ಯಾರದು? ಏನದು ಕಾಣ್ತಾ ಇರೋದು? ನಾನು ಎಂದರೆ ಯಾರಪ್ಪ? ಎಲ್ಲವೂ ನನಗೆ ಮಂಜಾಗುತ್ತಿದೆ. ದಯವಿಟ್ಟು ಹೇಳು. ನಾನು ಸಾವು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಬಂದೆಯಾ? ಓಹೋ, ನಗುವೋ? ನನ್ನನ್ನು ಕಂಡರೆ ನಿನಗೆ ಹೆದರಿಕೆ ಇಲ್ಲವೋ? ಇತ್ತು. ಬಹಳ ಹಿಂದೆ ಬಹಳ ಹೆದರಿಕೆಯಾಗ್ತಿತ್ತು. ಈಗಿಲ್ಲ. ನಿನಗಾಗೆ ಕಾಯುತ್ತಿದ್ದೇನೆ. ಕೊನೆಗೂ ಬಂದೆಯಲ್ಲ. ಕಾಯುತ್ತಿದ್ದೆಯಾ? ನನಗಾಗಿ ಯಾರೂ ಕಾಯೋದಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುವವರೇ, ದೂರ ಇರಬಯಸುವವರೇ. ಎಲ್ಲರೂ ಹೆಚ್ಚು ಹೆಚ್ಚು ಕಾಲಾವಕಾಶವನ್ನು ಬೇಡುವವರೇ. ಹೆಚ್ಚು ಕಾಲಾವಕಾಶ ಪಡೆದು ನಾನೇನು ಮಾಡಬೇಕು? ನಾನು ಬದುಕಿದ್ದೇನೆ, ಬದುಕನ್ನು ಪ್ರೀತಿಸಿದ್ದೇನೆ. ವಿವಿಧ ದೇಶಗಳಲ್ಲದೆ ನನ್ನ ಒಳಗನ್ನೂ ಸಂಚರಿಸಿ ನನ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸಿದ್ದೇನೆ. ನನ್ನ ಪ್ರಯಾಣ ಮುಗಿಯುತ್ತಿದೆ ಅನ್ನೋ ಸತ್ಯ ಹೆಚ್ಚು ಸಮಯ ದೊರೆತರೆ ಏನು ತಾನೇ ಬದಲಾಗೋಕ್ಕೆ ಸಾಧ್ಯ ಅಲ್ಲವೇ? ಪ್ರಯಾಣ ನಿಜಕ್ಕೂ ಮುಗಿದಿದೆ ಅಂತ ನಿನಗನ್ನಿಸ್ತಾ ಇದೆಯಾ? ನಿನಗಿನ್ನೂ ಮೊಮ್ಮಕ್ಕಳಿದ್ದಾರೆ. ನೀನು ಹೊರಟು ಹೋದರೆ ನಿನ್ನ ಇಲ್ಲದಿರುವಿಕೆಯ ಖಾಲಿತನವನ್ನು ದುಃಖಿಸುವ ಮೆಚ್ಚಿನ ಕುಟುಂಬ ಇದೆ. ಪ್ರೀತಿಯ ಪ್ರಕೃತಿಯೇ ಅದು. ನೋವಿನ ರುಚಿಯೇ ತಿಳಿಯದೆ ಹೋದರೆ ಪ್ರೀತಿಯ ಸುಖವನ್ನು ಪಡೆಯೋದಾದರೂ ಹೇಗೆ? ಇಷ್ಟಕ್ಕೋ ಅವರನ್ನು ನಾನೇನೂ ಕೈ ಬಿಡ್ತಿಲ್ಲ. ನನ್ನ ಕರ್ತವ್ಯಗಳನ್ನು ಸಮಯಕ್ಕೆ ತಕ್ಕಂತೆ ನಿಭಾಯಿಸಿದ್ದೇನೆ. ಅಷ್ಟೇ ಅಲ್ಲ, ನನ್ನವರಾದ ಎಲ್ಲರಲ್ಲೂ ನಾನಿದ್ದೇನೆ. ಎಲ್ಲರ ನೆನಪಿನಂಗಳದಲ್ಲಿ, ನಗುವಿನಲ್ಲಿ, ಕನಸುಗಳಲ್ಲಿ, ಕನವರಿಕೆಗಳಲ್ಲಿ ನಾನಿದ್ದೇ ಇರುತ್ತೇನೆ. ಮತ್ತೆ ನೀನೆಲ್ಲಿಗೆ ಕರೆದೊಯ್ಯುತ್ತೀಯೋ ಅಲ್ಲಿಗೂ ಅವರ ನೆನಪುಗಳ ಬುತ್ತಿಯನ್ನು ನಾನು ತರದೇ ಇರ್ತೇನೆಯೇ. ಸಾವಿಗೆ ಎದುರಾಗಿ ನಿಂತಿರೋ ವಿಜಯ ಸಾವಿನ ಜೊತೆ ಆಡುವ ಮಾತುಕತೆಯ ಆರಂಭ. ನಾನಿಲ್ಲೇ ಇರುವೆ ಸಾವಿನ ನೆರಳಲ್ಲಿ ನಕ್ಕ ವಿಜಯದ ಕಥೆ. ಸಂಯುಕ್ತ ಪುಲಿಗಲ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವಿಜಯ ಈ ಹೆಣ್ಣು ಮಗಳಿಗೆ ಅಂಡಾಶಯ ಕ್ಯಾನ್ಸರ್ ಆಗುತ್ತೆ. ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾರೆ. ಸಾವು ಅನಿವಾರ್ಯ ಅನ್ನೋ ಘಟ್ಟ ಬಂದಾಗ ಆ ಸಾವಿನ ಜೊತೆ ಒಂದು ರೀತಿಯ ಮಾತುಕತೆಯನ್ನು, ಸಂಭಾಷಣೆಯನ್ನು ಆರಂಭಿಸ್ತಾ ಆ ಸಾವು ಪ್ರಶ್ನೆಗಳನ್ನು ಕೇಳ್ತಾ ಹೋಯಿತು ಅಂದರೆ ತನ್ನ ಕ್ಯಾನ್ಸರ್ ಕತೆ ಕೊನೆಯ ದಿನಗಳಲ್ಲಿ ಹೇಗೆ ಎದುರಿಸಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಕೊನೆಗೆ ಸಾವು ಕರ್ಕೊಂಡು ಹೋಗುತ್ತೆ. ಈ ಪುಸ್ತಕದಲ್ಲಿ ಒಟ್ಟು 3 ಭಾಗಗಳಿವೆ. ಮೊದಲನೇ ಭಾಗ ಅಗ್ನಿ ಪರೀಕ್ಷೆ. ಮೃತ್ಯುವಿನ ಜೊತೆ ವಿಜಯ ಏನು ಸಂಭಾಷಣೆ ನಡೆಸ್ತಾಳೆ ಆ ಭಾಗ ಇದೆ. ಎರಡನೇ ಭಾಗದಲ್ಲಿ ವೈದ್ಯರ ಸಂದರ್ಶನಗಳುಂಟು. ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಶ್ರೀವಲ್ಲಿ ಅನಂತರಾಮ್, ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್ನವರು ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಮೂಲಭೂತ ವಿಚಾರಗಳನ್ನು ತಿಳಿಸ್ತಾರೆ. ಅದಾದ ನಂತರ ಅನುಭವ ನುಡಿ ಮತ್ತು ವೈಯಕ್ತಿಕ ಸಲಹೆಗಳು. ಬಾಳ ಸಂಗಾತಿಯಾಗಿ, ಆರ್ಥಿಕ ತಜ್ಞರಾಗಿ ವಿಜಯ ಅವರ ಯಜಮಾನರು ಸುಬ್ಬುಕೃಷ್ಣ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಹೋಗ್ತಾರೆ. ಬಹಳ ಮುಖ್ಯವಾದ ಭಾಗ ಇದು. ಯಾರೇ ಆಗಲಿ ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಳ್ಳದೆ ಇದ್ದರೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆರೋಗ್ಯ ವಿಮೆ ತೀರಾ ಅಗತ್ಯ ಅಂತ ಹೇಳ್ತಾರೆ. ಮೂರನೆಯ ಭಾಗ ಮತ್ತಷ್ಟು ಅಪರೂಪದ ಭಾಗ. ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಸ್ಪತ್ರೆಗಳು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಇವೆ, ಅವುಗಳ ಮಾಹಿತಿ ಮತ್ತು ವಿಳಾಸ
ಎಲ್ಲವನ್ನೂ ನೀಡ್ತಾ ಕ್ಯಾನ್ಸರ್ಗೆ ಬೆಂಬಲ ನೀಡುವ ಸ್ವಯಂ ಸೇವಾ ಸಂಸ್ಥೆಗಳು, ಪ್ಯಾಲಿಯೇಟಿವ್ ಮತ್ತು ಅಂತಿಮ ಹಂತದ ಆರೈಕೆ ನೀಡುವ ಸಂಸ್ಥೆಗಳು, ಮುಖ್ಯವಾಗಿ ಕ್ರೌಡ್ ಫಂಡಿಂಗ್ ಮತ್ತು ಹಣಕಾಸು ಸಹಾಯ ಮಾಡುವ ಸಂಸ್ಥೆಗಳು, ಉಪಯುಕ್ತ ಜಾಲತಾಣಗಳು ಎಲ್ಲವನ್ನ ಒಳಗೊಂಡಿದೆ. ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಪುಸ್ತಕಗಳು ಕನ್ನಡದಲ್ಲೂ ಇದ್ದರೂ ಸಹ ಈ ರೀತಿ ಒಂದು ರೀತಿಯ ಸಮಗ್ರತೆಯನ್ನು ಒಳಗೊಂಡಂಥ ಈ ಒಂದು ಪುಸ್ತಕ ಅಪರೂಪವಾದದ್ದು. ಈ ಪುಸ್ತಕವನ್ನು ಬರೆದಿದ್ದಾರೆ ಸಂಯುಕ್ತ ಪುಲಿಗಲ್. ವಿಜಯ ಅವರು ಮರಣಿಸಿದಾಗ ಅವರ ಯಜಮಾನರು ಹೇಳ್ತಾರೆ, ಆಕೆ ಪಟ್ಟಂಥ ನೋವು ಏನಿದೆ, ನೋವನ್ನು ನೋವಾಗಿ ಚಿತ್ರಿಸೋದಕ್ಕಿಂತ ಆ ನೋವಿಂದ ನಾವೆಲ್ಲ ಏನು ಪಾಠ ಕಲಿಬಹುದು ಅನ್ನೋದನ್ನು ವಿವರವಾಗಿ ಬರೀಬೇಕು. ಮುಖ್ಯವಾಗಿ ಅನಿರೀಕ್ಷಿತ ಅನಾರೋಗ್ಯಗಳು ಬಂದಾಗ ಎದುರಿಸೋದಕ್ಕೆ ಅಗತ್ಯವಾದಂಥ ಒಂದು ಆರೋಗ್ಯ ವಿಮೆಯ ಮಹತ್ವವನ್ನು ಹೇಳಬೇಕು ಅಂದಾಗ ಅದನ್ನು ಸೊಗಸಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಸಂಯುಕ್ತ ಪುಲಿಗಲ್ ಅವರು. ಅಪರೂಪದ ಪುಸ್ತಕ, ಒಮ್ಮೆ ನಾವೆಲ್ಲರೂ ಓದೋಣ. ಸಂಯುಕ್ತ ಪುಲಿಗಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ವರುಣ್ ದೇವ್ ಅಂತ. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಅಳಿಸಂದ್ರ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಒಬ್ಬ ಲೈನ್ಮ್ಯಾನು. ನನ್ನ ಹವ್ಯಾಸ ಚೆಸ್ ಆಡೋದು, ಕ್ರಿಕೆಟ್ ಆಡೋದು. ವರುಣ್ ದೇವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಪುಷ್ಪಲತಾ. ಬೆಂಗಳೂರಿನ ಶ್ರೀನಗರ ಬಡಾವಣೆಯಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆಯನ್ನು ಓದುವುದು, ಪದಬಂಧವನ್ನು ಬಿಡಿಸುವುದು. ಪುಷ್ಪಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಸರ್ವರಿಗೂ ನಮಸ್ಕಾರ. ನಾನು KR ಗಿರೀಶ ಕೊಣನೂರು, ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಎಂಬ ಗ್ರಾಮದಿಂದ ಆಗಮಿಸಿದ್ದೇನೆ. ನಾನು ವೃತ್ತಿಯಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯಾದಂತಹ MKS ಲಯನ್ಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಆಂಗ್ಲ ಭಾಷಾ ಸಹಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತೇನೆ. ನನ್ನ ಹವ್ಯಾಸಗಳೆಂದರೆ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಾದಂತಹ ಕಥೆ, ಕವನ, ಲೇಖನ, ಪ್ರಬಂಧ, ರುಬಾಯಿ, ಗಜಲ್ ಇತರ ಬರಹಗಳನ್ನು ಓದೋದು. ಹಾಗೆ ನಾನು ಕೂಡ ಬರೆಯುತ್ತಾ ಸಾಹಿತ್ಯ ಕೃಷಿ ಮಾಡುತ್ತಿರುವಂತಹ ವಿದ್ಯಾರ್ಥಿಯಾಗಿದ್ದೇನೆ. ಹಾಗೆಯೇ ನಾನು ದಿನಪತ್ರಿಕೆಗಳನ್ನು ಓದುವುದು, ಹಾಗೆ ಪದಬಂಧಗಳನ್ನು ಬಿಡಿಸೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡೋದು, ಹಾಗೆಯೇ ಮಕ್ಕಳಲ್ಲಿ ಸಾಹಿತ್ಯಾಭಿರುಚಿಯನ್ನು ಮೂಡಿಸುತ್ತಾ ನಾನು ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಧನ್ಯವಾದಗಳು. ಬಹಳ ಸಂತೋಷ ಗಿರೀಶ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬಾಳ ಬೆಳಕು ಆತ್ಮಕಥೆ, ಡಾಕ್ಟರ್ ಶೈಲಜಾ VK ಇವರು ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಚಿಂಪಾಂಜಿಗಳ ಅಧ್ಯಯನಕರ್ತೆ ಜೇನ್ ಗೂಡಾಲ್ ತಮ್ಮ ಎಷ್ಟನೆಯ ವಯಸ್ಸಿನಲ್ಲಿ ತೀರಿಕೊಂಡರು? ಆಯ್ಕೆಗಳನ್ನು ನೋಡೋಣ. 95 ವರ್ಷ, 92 ವರ್ಷ, 91 ವರ್ಷ, 90 ವರ್ಷ. ಹೇಳಿ ಗಿರೀಶ್. 91 ವರ್ಷ. 91 ವರ್ಷ ಆಯ್ಕೆ 3. ಪುಷ್ಪಲತಾ. 95 ವರ್ಷ. 95 ವರ್ಷ. 5. ಉತ್ತರವನ್ನು ನೋಡೋಣ. 91 ವರ್ಷಗಳು ಉತ್ತರ ಸರಿಯಾಗಿದೆ. ಬಾಳ ಬೆಳಕು. ಈ ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. ಜೇನ್ ಗೂಡಾಲ್ ಅವರು ಬ್ರಿಟನ್ ದೇಶಕ್ಕೆ ಸೇರಿದಂಥ ವಿಜ್ಞಾನಿ, ಕಥೆಗಾರ್ತೆ, ಕಾರ್ಯಕರ್ತೆ, ಪರಿಸರ ತಜ್ಞೆ ಹಾಗೂ ಪ್ರಾಣಿಗಳನ್ನು ಅಪಾರವಾಗಿ ಪ್ರೀತಿಸುವ ಹೆಣ್ಣು ಮಗಳು. ತನ್ನ ಬದುಕಿನ ಬಹುಭಾಗವನ್ನು ಇವರು ಗೊಂಬೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಂಪಾಂಜಿಗಳ ನಡುವೆ ಬದುಕನ್ನು ನಡೆಸ್ತಾರೆ. ಚಿಂಪಾಂಜಿಗಳ ಬದುಕನ್ನು ಅಧ್ಯಯನ ಮಾಡಿ ಮೊದಲ ಬಾರಿಗೆ ನಮಗೆ ಅವುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಉಪಕರಣಗಳನ್ನು ಮಾಡಿಕೊಳ್ಳೋದು ಮನುಷ್ಯರು ಮಾತ್ರ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಚಿಂಪಾಂಜಿಗಳು ಸಣ್ಣ ಪುಟ್ಟ ಉಪಕರಣಗಳನ್ನು ಮಾಡಿಕೊಂಡು ಆಹಾರ ಸಂಪಾದನೆ ಮಾಡುತ್ತೆ ಅನ್ನೋ ವಿಚಾರವನ್ನು ಮೊದಲ ಬಾರಿಗೆ ಪುರಾವೆ ಸಮೇತ
ತಿಳಿಸಿದವರು ಜೇನ್ ಗೂಡಾಲ್ ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವರು ಬರೆದ ಇನ್ ದ ಶ್ಯಾಡೋ ಆಫ್ ಮ್ಯಾನ್ ಎನ್ನುವ ಒಂದು ಕೃತಿ ಚಿಂಪಾಂಜಿಗಳ ಒಂದು ಸಮಗ್ರ ಮಾಹಿತಿಯನ್ನು ನಮಗೆ ನೀಡಿದೆ. ತೆರೆದ ಬದುಕಿನ ಪುಟಗಳು ಎನ್ನುವ ಪುಸ್ತಕ KN ಭಗವಾನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಈ ಸಂಸ್ಥೆ ಇತ್ತೀಚೆಗೆ ಯಾವ ನದಿಯ ಪಾತ್ರವನ್ನು ಪತ್ತೆ ಹಚ್ಚಿದೆ? ಆಯ್ಕೆಗಳನ್ನು ನೋಡೋಣ. ಸರಸ್ವತಿ ನದಿ, ದೃಷದ್ವತಿ ನದಿ, ಪ್ರಜಾಪತಿ ನದಿ, ಮೇಘವತಿ ನದಿ. ಗಿರೀಶ್ ಮತ್ತು ವರುಣ್ ದೇವ್ ಇಬ್ಬರು ಬಜರುತ್ತಿದ್ದಾರೆ. ಮೊದಲಿಗೆ ಗಿರೀಶ್ ಹೇಳಿ. ದೃಷದ್ವತಿ ನದಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಹೇಳಿ ವರುಣ್ ದೇವ್. ಸರಸ್ವತಿ ನದಿ ಆಯ್ಕೆ 1. ಉತ್ತರವನ್ನು ನೋಡೋಣ. ದೃಷದ್ವತಿ ಉತ್ತರ ಸರಿಯಾಗಿದೆ. ತೆರೆದ ಬದುಕಿನ ಪುಟಗಳು ಎನ್ನುವ ಈ ಆತ್ಮಕಥನದ ಕೃತಿಯನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇನೆ. ಸರಸ್ವತಿ ನದಿ, ದೃಷದ್ವತಿ ನದಿ ಈ ಎರಡೂ ನದಿಗಳ ನಡುವೆ ಇದ್ದಂಥ ಪ್ರದೇಶ ಏನಿದೆ ಇದು ಬಹಳ ಬಹಳ ಮುಖ್ಯವಾದಂಥ ಪ್ರದೇಶ. ಇದು ಎಲ್ಲ ರೀತಿಯ ಸಂಸ್ಕೃತಿಗಳು ಇಲ್ಲಿ ಅರಳಿ ಹೋದವು. ಕುರುಕ್ಷೇತ್ರ ಇರೋದು ಈ ಎರಡು ನದಿಗಳ ನಡುವೆಯೇ. ಮಹಾಭಾರತದ ಕಾಲಕ್ಕೆ ಸಾಕಷ್ಟು ಭೂಫಲಕಗಳಲ್ಲಿ ವ್ಯತ್ಯಾಸಗಳು ಉಂಟಾಗಿ ನದಿ ಮಾಯವಾಗುವ ಹಂತಕ್ಕೆ ಬಂದಿರುತ್ತೆ. ಮಹಾಭಾರತ ಮುಗಿದ ನಂತರ ಈ ಎರಡೂ ನದಿಗಳು ಮರೆಯಾಗುತ್ತೆ. ಸರಸ್ವತಿ ನದಿ ಭೂಮಿಯ ಒಳಗೆ ಹೋಗಿ ಅಲಹಾಬಾದಲ್ಲಿ ಅದು ತ್ರಿವೇಣಿ ಸಂಗಮದಲ್ಲಿ ಪಾಲ್ಗೊಳ್ಳುತ್ತೆ. ಹೀಗೆಲ್ಲ ನಾವು ಹೇಳ್ತೇವೆ. ವಾಸ್ತವದಲ್ಲಿ ಹಾಗೆ ಆಗುತ್ತಾ ಗೊತ್ತಿಲ್ಲ. ದೃಷದ್ವತಿ, ಸರಸ್ವತಿ ಎರಡು ಮಾಯವಾದವಲ್ಲ. ಅವು ಇದ್ದಂಥ ಸ್ಥಳವನ್ನು ಗುರುತಿಸಿ ಅವುಗಳು ಇದ್ದ ಬಗ್ಗೆ ಪುರಾವೆಯನ್ನು ಕೊಟ್ಟಿದ್ದಾರೆ. ಈಗ ದೃಷದ್ವತಿಯ ಒಂದು ಪಥವನ್ನು ಗುರುತಿಸಿದ್ದಾರೆ. ಇಸ್ರೋ ಮತ್ತು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಎರಡೂ ಸಂಸ್ಥೆಗಳ ನೆರವಿನಿಂದ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಈ ಸಂಸ್ಥೆ ದೃಷದ್ವತಿ ನದಿಯ ಪಥವನ್ನು ಇವತ್ತು ಗುರುತಿಸಿದೆಯಂತೆ. ಮುಂದಿನ ಪುಸ್ತಕ ಕೌದಿಯೊಳಗಿನ ಕನಸುಗಳು, ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬೆಟ್ಟಗಳು ಜಾರಿ ಬೀಳುವುದನ್ನು ತಡೆಗಟ್ಟಲು ಲಾವಂಚವನ್ನು ಬೆಳೆಯುವ ಪ್ರಯೋಗವನ್ನು ಯಾವ ರಾಜ್ಯವು ಕೈಗೊಂಡಿದೆ? ಆಯ್ಕೆಗಳನ್ನು ನೋಡೋಣ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಉತ್ತರ ಪ್ರದೇಶ, ಅಸ್ಸಾಂ. ಮೊದಲಿಗೆ ಗಿರೀಶ್, ಆನಂತರ ಪುಷ್ಪಲತಾ. ಹಿಮಾಚಲ ಪ್ರದೇಶ ಆಯ್ಕೆ 1 ಹಿಮಾಚಲ ಪ್ರದೇಶ. ಪುಷ್ಪಲತಾ. ಉತ್ತರ ಪ್ರದೇಶ ಆಯ್ಕೆ 3. ಉತ್ತರವನ್ನು ನೋಡೋಣ. ಹಿಮಾಚಲ ಪ್ರದೇಶ ಉತ್ತರ ಸರಿಯಾಗಿದೆ. ಕೌದಿಯೊಳಗಿನ ಕನಸುಗಳು ಎನ್ನುವ ಈ ಒಂದು ಕಥಾಕೃತಿಯನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. ಈ ಲಾವಂಚ ನಮಗೆಲ್ಲರಿಗೂ ಸಹ ಪರಿಚಿತ ಆಗಿರ್ತಕ್ಕಂಥ ಹುಲ್ಲು ಜಾತಿಗೆ ಸೇರಿದಂಥ ಸಸ್ಯ ಇದು. ಆದರೆ ಈ ಹುಲ್ಲಿನ ವಿಶೇಷ ಏನು ಅಂದರೆ ಇದರ ಬೇರುಗಳು ಇದೆಯಲ್ಲ 12ರಿಂದ 15 ಅಡಿಗಳ ಒಳಗೆ ಹೋಗುತ್ತಂತೆ. ನೆಲದ ಒಳಗೆ ಅಷ್ಟು ಆಳವಾಗಿ ಬೇರುಗಳು ಹೋಗೋ ಕಾರಣ ಮಣ್ಣು ಸವಿಯೋದಕ್ಕೆ ಇದು ಬಿಡೋದಿಲ್ಲ. ಹಾಗಾಗಿ ಗುಡ್ಡ ಸರಿಯುವ ಸಾಧ್ಯತೆ ಏನಿದೆ ಬಹಳ ಬಹಳ ಕಡಿಮೆ. ತಮಿಳುನಾಡಲ್ಲಿ ಇದನ್ನು ಬಹಳ ಯಶಸ್ವಿಯಾಗಿ ಅವರು ಈ ಪ್ರಯೋಗಗಳನ್ನು ನಡೆಸಿದ್ದಾರೆ. ಹಾಗಾಗಿ ತಮಿಳುನಾಡಿಂದ ಈ ಬೇರುಗಳನ್ನು ತರಿಸಿಕೊಂಡು ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಸೋಲನ್ ಪ್ರಾಂತದಲ್ಲಿ ಬೆರ್ಟಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಈ ಒಂದು ಅದ್ಭುತವಾದ ಪ್ರಯೋಗವನ್ನು ಇವತ್ತು ಕೈಗೊಂಡಿದ್ದಾರಂತೆ. ನಮ್ಮ ಕರ್ನಾಟಕದಲ್ಲೂ ಸಹ ಈ ಲಾವಂಚವನ್ನು ಬೆಳೆಸುವ ಪ್ರಯತ್ನವನ್ನು ಪಟ್ಟರೆ ಅದರಿಂದ ಖಂಡಿತ ನಮಗೆ ಉಪಯೋಗ ಇದೆ ಅನ್ನೋ ವಿಚಾರವನ್ನು ಇಲ್ಲಿ ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ ಅಪ್ ಟು ಡೇಟ್ ಅಜ್ಜಿ ಮತ್ತು ಇತರ ಕಥೆಗಳು. R. ರಾಮಚಂದ್ರನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಜೈನರ 24 ತೀರ್ಥಂಕರರಲ್ಲಿ 20 ತೀರ್ಥಂಕರರು ಮೋಕ್ಷವನ್ನು ಯಾವ ಬೆಟ್ಟದಲ್ಲಿ ಪಡೆದರು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಶತ್ರುಂಜಯ ಬೆಟ್ಟ, ಉದಯಗಿರಿ ಖಂಡಗಿರಿ ಬೆಟ್ಟಗಳು, ಮೌಂಟ್ ಗಿರ್ನಾರ್, ಪಾರಸ್ನಾಥ್ ಬೆಟ್ಟ.
ಮೊದಲಿಗೆ ಗಿರೀಶ್, ಆನಂತರ ವರುಣ್ ದೇವ್. ಪಾರಸ್ನಾಥ್ ಬೆಟ್ಟ. ಪಾರಸ್ನಾಥ್ ಬೆಟ್ಟ ಆಯ್ಕೆ 4. ಹೇಳಿ ವರುಣ್ ದೇವ್. ಪಾರಸ್ನಾಥ್ ಬೆಟ್ಟ. ಪಾರಸ್ನಾಥ್ ಬೆಟ್ಟ ಉತ್ತರವನ್ನು ನೋಡೋಣ. ಪಾರಸ್ನಾಥ್ ಬೆಟ್ಟ ಉತ್ತರ ಸರಿಯಾಗಿದೆ. ಅಪ್ ಟು ಡೇಟ್ ಅಜ್ಜಿ ಈ ಒಂದು ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. 4478 ಅಡಿ ಎತ್ತರದ ಈ ಬೆಟ್ಟ ಏನಿದೆ, ಜಾರ್ಖಂಡ್ ರಾಜ್ಯದ ಗಿರ್ದಿರ್ ಜಿಲ್ಲೆಯಲ್ಲಿ ಇದು ಉಂಟು. ಇದು ಜೈನರಿಗೆ ಪರಮ ಪವಿತ್ರವಾದಂಥ ಕ್ಷೇತ್ರ. ಯಾಕಂದರೆ 20 ತೀರ್ಥಂಕರರು ಇಲ್ಲಿ ಮೋಕ್ಷವನ್ನು ನಿರ್ವಾಣವನ್ನು ಪಡೆದಿದ್ದಾರೆ. ಹಾಗೆಯೇ ಜಾರ್ಖಂಡಲ್ಲಿರ್ತಕ್ಕಂಥ ಸಂತಾಲರು ಅನ್ನೋ ಆದಿವಾಸಿಗಳು ಈ ಬೆಟ್ಟವನ್ನು ಪರಮ ಪವಿತ್ರ ಅಂತ ಭಾವಿಸ್ತಾರೆ. ಶ್ವೇತಾಂಬರರು, ದಿಗಂಬರರು ಇಬ್ಬರೂ ಸಹ ಇಲ್ಲಿ ನಡ್ಕೋತಾರೆ. ಸುಮಾರು 40 ದೇವಾಲಯಗಳು ಉಂಟು ಈ ಬೆಟ್ಟದಲ್ಲಿ. ಸುಮಾರು 27 ಕಿಲೋಮೀಟರ್ಗಳ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ಆನಂತರ ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಆದರೆ ಅನೇಕ ಜನ ಈ ಪ್ರದೇಶದಲ್ಲಿ ಮದ್ಯವನ್ನು, ಮಾಂಸವನ್ನು ಸೇವಿಸ್ತಾ ಇದ್ದರು. ಆದರೆ ಇತ್ತೀಚೆಗೆ ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯ ಹೇಳಿದೆ, ಇದು ಪವಿತ್ರವಾದ ಕ್ಷೇತ್ರ, ಇಲ್ಲಿ ಮದ್ಯ ಮತ್ತು ಮಾಂಸ ಇತ್ಯಾದಿಗಳನ್ನು ಸೇವಿಸಬಾರ್ದು ಅಂತ ಹೇಳಿದೆ. ಗಿರೀಶ್ 4 ಪ್ರಶ್ನೆಗಳಿಗೆ ಸತತವಾಗಿ ಉತ್ತರ ಕೊಟ್ಟು ಹ್ಯಾಟ್ರಿಕ್ ಗಳಿಸಿದ್ದೀರಿ. ಆದರೆ ನಮ್ಮ ಆಸೆ ಏನಂದರೆ, ನೀವು ಹ್ಯಾಟ್ರಿಕ್ ಗಳಿಸಿದ ಹಾಗೆ ಪುಷ್ಪಲತಾ ಅವರು ಹ್ಯಾಟ್ರಿಕ್ ಗಳಿಸಬೇಕು, ವರುಣ್ ದೇವ್ ಅವರು ಹ್ಯಾಟ್ರಿಕ್ ಗಳಿಸಬೇಕು ಅಂತ ಆಸೆ. ದಯವಿಟ್ಟು ಬಜರ್ ಒತ್ತಿ ಸರಿ ಉತ್ತರವನ್ನು ಕೊಡಿ. ಮುಂದಿನ ಪುಸ್ತಕ ಹೂಗುಚ್ಛ, ಸಣ್ಣ ಕಥೆಗಳ ಸಂಗ್ರಹ, ಚಂದ್ರಿಕಾ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟಾಕ್ಷರಗಳನ್ನು ತುಂಬಿ. ಷ್ಟ, ತ, ಮ, ಮ, ಗಾಮ್. ಬಜರ್ ಒತ್ತಿದ್ದಾರೆ ಗಿರೀಶ್, ಆನಂತರ ವರುಣ್ ದೇವ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಗಾಂಧೀಜಿ. ವರುಣ್ ದೇವ್ ಸೇಮ್ ಉತ್ತರ. ಅದೇ ಉತ್ತರವನ್ನು ನೋಡೋಣ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಉತ್ತರ ಸರಿಯಾಗಿದೆ. ಹೂಗುಚ್ಛ ಈ ಪುಸ್ತಕವನ್ನು ಚಂದ್ರಿಕಾ ಬರೆದಿರುವಂಥದ್ದು ಗಿರೀಶ್ ಅವರಿಗೆ ಕೊಟ್ಟಿದ್ದೇನೆ. ಗೋ ಮಹಾತ್ಮೆ ಮತ್ತು ಭಕ್ತಿಗೀತೆಗಳು, ಕಮಲಾ ಮಂಜುನಾಥ್ ಸಂಗ್ರಹಿಸಿರುವ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 42 ಕೂಡು 33, 75 ಕಳೆ 34, 23 ಗುಣಿಸು 8, 155 ಭಾಗಿಸು 5. ಬಜರ್ ಒತ್ತಿದ್ದಾರೆ ಪುಷ್ಪಲತಾ, ಆನಂತರ ಯಾರಾದರೂ ಬಜರ್ ಒತ್ತೋದಾದರೆ ಗಿರೀಶ್ ಮತ್ತು ವರುಣ್ ದೇವ್. ಮೂವರು ಬಜರ್ ಒತ್ತಿದ್ದಾರೆ. ಪುಷ್ಪಲತಾ 299, ಗಿರೀಶ್ 334, ವರುಣ್ ದೇವ್ 231. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 75, 41, 184, 31 ಎಲ್ಲವನ್ನು ಕೂಡಿದ್ರೆ 331 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮುಸ್ಸಂಜೆಯ ಕಥೆಗಳು, ಬರೆದಿದ್ದಾರೆ ಉದಯ್ ಕುಮಾರ್ ಹಬ್ಬು ಅವರು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪ್ರಶಾಂತ್ ಪ್ರಕಾಶ್, ಪವನ್ ಗೋಯಂಕ, ಆರ್ ಅಶ್ವಿನ್, ಆರ್ ಜಿ ಚಂದ್ರಮೋಹನ್. ಹೇಳಿ ಗಿರೀಶ್. ಪವನ್ ಗೋಯಂಕ. ಪವನ್ ಗೋಯಂಕ ಆಯ್ಕೆ 2. ಪುಷ್ಪಲತಾ ಆಯ್ಕೆ 4. ಆಯ್ಕೆ 4 ಚಂದ್ರಮೋಹನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಪವನ್ ಗೋಯಂಕ ಉತ್ತರ ಸರಿಯಾಗಿದೆ. ಮುಸ್ಸಂಜೆಯ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. ಪವನ್ ಗೋಯಂಕ ಅವರಿಗೆ ಪದ್ಮಶ್ರೀ ಗೌರವ ಈ ವರ್ಷ ದೊರೆತಿದೆ. ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದವರು. ಮೂಲತಃ ಉದ್ಯಮಿ. ಮಹೀಂದ್ರ ಮತ್ತು ಮಹೀಂದ್ರ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕರು ಇವರು. ಕಾರ್ನೆಲ್ ವಿಶ್ವವಿದ್ಯಾನಿಲಯದಿಂದ PhD ಪಡೆದಿದ್ದಾರೆ.
ಹಾಗೆಯೇ ಯುವ ಜನತೆಗೆ ಈ ಒಂದು ಕ್ಷೇತ್ರದಲ್ಲಿ ಅಗತ್ಯವಾದ ಶಿಕ್ಷಣವನ್ನು ಇವತ್ತಿಗೂ ಅವರು ನೀಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಸುಸ್ವರ ಅಪಸ್ವರ, ವೆಂಕಟೇಶ್ MT ಅವರು ಬರೆದ ನನ್ನ ಸಂಗೀತ ಪಯಣದ ನೆನಪುಗಳು ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸ, ಲು, ಪೋ, ವ, ಪ, ಲಿ, ಗ, ಸ್. ಬಜರುತ್ತಿದ್ದಾರೆ ಗಿರೀಶ್. ಉತ್ತರ ಪೊಲೀಸ್ ಸರ್ಪಗಾವಲು. ಪೊಲೀಸ್ ಸರ್ಪಗಾವಲು ಅಂತ ಹೇಳ್ತಾ ಇದ್ದಾರೆ. ವರುಣ್ ದೇವ್ ಅದೇ ಉತ್ತರ ಸರ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಪೊಲೀಸ್ ಸರ್ಪಗಾವಲು ಉತ್ತರ ಸರಿಯಾಗಿದೆ. ಸುಸ್ವರ ಅಪಸ್ವರ ಈ ಒಂದು ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕನ್ನಡ, ತಮಿಳು, ತೆಲುಗುಗಳ ಸಮಷ್ಟಿ ಹೆಸರು ಸೂರ್ಯ, ಬೆಳಗು. ಹೇಳಿ ವರುಣ್ ದೇವ್. ಒಂದು ಉತ್ತರ ದ್ರಾವಿಡ ಭಾಷೆ. ದ್ರಾವಿಡ ಭಾಷೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಜೇನಹನಿ ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ಸೂರ್ಯ ಗೊತ್ತಿಲ್ಲ. ಪುಷ್ಪಲತಾ ಮತ್ತು ಗಿರೀಶ್ ಉತ್ತರ ಗೊತ್ತಿದ್ದರೆ 2ನೇ ಪ್ರಶ್ನೆಗೆ ಬಜರುತ್ತಿ ಉತ್ತರವನ್ನು ಕೊಡಿ. ಉತ್ತರವನ್ನು ನೋಡೋಣ. ಸವಿತಾ ಅಥವಾ ಸವಿತೃ ಸರಿಯಾದ ಉತ್ತರ ಆಗಿತ್ತು. 3 ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ಬೆಳಗು ಉತ್ತರವನ್ನು ನೋಡೋಣ. ಹೇಳಿ. ನಾನು ಹೇಳಕ್ಕೆ ಬಂದೇ ಬಿಡ್ತಲ್ಲ ಉತ್ತರ. ಪ್ರಭಾತ ಸರಿಯಾದ ಉತ್ತರ ಆಗಿತ್ತು. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ವರುಣ್ ದೇವ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಗೋಣುಮುರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೊಲೆಯನ್ನು ಮಾಡು, ಸೊಕ್ಕನ್ನು ಅಡಗಿಸು. ಸೊಕ್ಕನ್ನು ಅಡಗಿಸು. ಮುಂದಿನ ಪ್ರಶ್ನೆ: ಎತ್ತಿನ ಸಹಾಯದಿಂದ ಬಾವಿಯ ನೀರನ್ನು ಎತ್ತುವ ಸಾಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚತ್ತಣ, ಚತ್ತಾಣ. ಚತ್ತಾಣ. ಮುಂದಿನ ಪ್ರಶ್ನೆ: ಮಹಾಭಾರತದ ದೃಪದನ ಮತ್ತೊಂದು ಹೆಸರೇನು? ಯಜ್ಞಸೇನ, ಚಂದ್ರಸೇನ. ಯಜ್ಞಸೇನ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಿಕ್ಕಿ ಬಿಕ್ಕಿ ಅತ್ತರೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನನಗಿರುವುದು ಒಂದೇ ಕಣ್ಣು, ಆದರೂ ನಾನು ನೋಡಲಾರೆ. ಸೂಜಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಗೋಣುಮುರಿ, ಸೊಕ್ಕನ್ನು ಅಡಗಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಚತ್ತಣ ಆಗಿತ್ತು, ಚತ್ತಾಣ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಯಜ್ಞಸೇನ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಬಿಕ್ಕಿ ಬಿಕ್ಕಿ ಅತ್ತರೆ ಬೀಸೋ ಕಲ್ಲು ತಿರುಗುತ್ತಿಯೇ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಸೂಜಿ ಉತ್ತರ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಪುಷ್ಪಲತಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ವೇದವಾಕ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ಹಿರಿಯರ ಮಾತು, ಮೀರಬಾರದ ಮಾತು. ಹಿರಿಯರ ಮಾತು. ಮುಂದಿನ ಪ್ರಶ್ನೆ: ಹಠ, ಚಂಡಿತನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಛದಿ, ಹದಿ. ಚದಿ. ಮುಂದಿನ ಪ್ರಶ್ನೆ: ದ್ರೋಣಾಚಾರ್ಯ ಮತ್ತು ದೃಪದನ ಗುರುಗಳು ಯಾರು? ಅಗ್ನಿವೇಶ್ಯ, ಅಗ್ನಿಧ್ರುವ. ಅಗ್ನಿವೇಶ್ಯ. ಮುಂದಿನ ಪ್ರಶ್ನೆ:
ಈ ಗಾದೆಯನ್ನು ಪೂರ್ಣಗೊಳಿಸಿ ಬೀದಿ ಮಕ್ಕಳು ಬೆಳೆದ್ರುವೋ ಮನೆ ಮಕ್ಕಳು ಕೊಳ್ತೋದ್ರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಸ್ವಚ್ಛವಾಗಿದ್ದಾಗ ಕಪ್ಪಗೆ ಇರುವೆ, ಅಸ್ವಚ್ಛವಾಗಿದ್ದಾಗ ಬೆಳ್ಳಗಿರುವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವೇದ ವಾಕ್ಯ ಅಂದರೆ ಮೀರಬಾರದ ವಾಕ್ಯ. ಎರಡನೇ ಪ್ರಶ್ನೆಗೆ ಉತ್ತರ ಚದಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಗ್ನಿವೇಶ್ಯ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬೀದಿ ಮಕ್ಕಳು ಬೆಳೆದುವೋ, ಕ್ವಾಣೆ ಮಕ್ಕಳು ಕೊಳತುವೋ ಅಥವಾ ಮನೆ ಮಕ್ಕಳು ಕೊಳತುವೋ. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್. ಸ್ವಚ್ಛವಾಗಿದ್ದಾಗ ಕಪ್ಪಗಿರುತ್ತೆ, ಎಲ್ಲ ಬರೆದಾದ ಮೇಲೆ ಬೆಳ್ಳಗಾಗುತ್ತೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಗಿರೀಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮೀಸೆ ತಿರುವು ಎಂಬ ನುಡಿಗಟ್ಟಿನ ಅರ್ಥವೇನು? ಗರ್ವವನ್ನು ತೋರು, ಶಕ್ತಿಯನ್ನು ತೋರು. ಗರ್ವವನ್ನು ತೋರು. ಮುಂದಿನ ಪ್ರಶ್ನೆ. ಜಾಣ, ಬುದ್ಧಿವಂತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚದುರ, ಚದುರು. ಚದುರ. ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯನು ಯಾರ ಮೂಲಕ ದೃಪದನನ್ನು ಸೆರೆ ಹಿಡಿಸಿದ? ದುರ್ಯೋಧನ, ಅರ್ಜುನ. ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಬುಟ್ಟಿ ಒಡವೆಗಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ನಾಳೆಯು ನಿನ್ನೆಗಿಂತ ಮೊದಲು ಎಲ್ಲಿ ಬರುತ್ತದೆ? ಇವತ್ತೇ ಬರುತ್ತಾ? ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮೀಸೆ ತಿರುವು, ಗರ್ವವನ್ನು ತೋರು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಚದುರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅರ್ಜುನ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬುಟ್ಟಿ ಒಡವೆಗಿಂತ ಬುಟ್ಟು ಕುಂಕುಮ ಲೇಸು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ನಿಘಂಟುವಿನಲ್ಲಿ ಬರುತ್ತೆ. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ವರುಣ್ ದೇವ್ ಅವರಿಗೆ 4 ಪುಸ್ತಕಗಳು, ಪುಷ್ಪಲತಾ ಅವರಿಗೆ 3 ಪುಸ್ತಕ ಹಾಗೂ ಗಿರೀಶ್ ಅವರಿಗೆ 3, 6, 9, 10 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ವರುಣ್ ದೇವ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಪುಷ್ಪಲತಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಗಿರೀಶ್ 100 ಅಂಕಗಳನ್ನು ಗಳಿಸಿದ್ದೀರಾ. 10 ಪುಸ್ತಕ ಸ್ವೀಕರಿಸಿ. ಅಭಿನಂದನೆಗಳು. ಜೊತೆಗೆ 100 ಅಂಕಗಳನ್ನು ಪಡೆದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಲೋಕ ಸಮೀಕ್ಷೆ, ವಿ ಸೀತಾರಾಮಯ್ಯ ಅವರು ಬರೆದಂಥ ಪುಸ್ತಕ ಸ್ವೀಕರಿಸಿ. ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.